ಬೀದರ್ ಮಂಗಳೂರು ಬ್ಯಾಂಕ್ ದರೋಡೆಯ ಬಳಿಕ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಪೊಲೀಸರಿಂದ ಭದ್ರತಾ ಪಾಠವನ್ನ ಮಾಡಲಾಗಿದೆ. ಬ್ಯಾಂಕ್ನ ಅಧಿಕಾರಿ ಸಿಬ್ಬಂದಿ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಖಾಕಿ ಪಡೆ ಬ್ಯಾಂಕು ಎಟಿಎಂಗಳ ಭದ್ರತೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಅಗತ್ಯತೆ ಇರುವ ಕಡೆ ಹೆಚ್ಚಿನ ಭದ್ರತೆಗೆ ಪೊಲೀಸರ ಸೂಚನೆಯನ್ನ ನೀಡಲಾಗಿದೆ. ಎಟಿಎಂಗೆ ಹಣ ತುಂಬುವಾಗ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಸೊ ರಾಜ್ಯದಲ್ಲಿ ಸಾಲು ಸಾಲು ದರೋಡೆಗಳಾಗ್ತಾ ಇದೆ. ಬ್ಯಾಂಕು, ಎಟಿಎಂ ಇವುಗಳಲ್ಲೂ ಕೂಡ ದರೋಡೆ ಆಗಿದ್ದು ಇಡೀ ರಾಜ್ಯದ ಜನತೆಗೆ ನಿದ್ದೆ ಕೂಡ ಕೆಡಿಸಿತ್ತು. ಹೀಗಿರಬೇಕಾದ್ರೆ ಪೊಲೀಸರು ಫೈನಲಿ ಅಲರ್ಟ್ ಆಗಿದ್ದಾರೆ. ಸೊ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲೂ ಕೂಡ ನಿನ್ನೆ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಲಾಗಿತ್ತು. ಬ್ಯಾಂಕ್ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಲಾಗಿತ್ತು ಭದ್ರತೆಯ ಬಗ್ಗೆ ಮತ್ತು ಮಾಹಿತಿಯನ್ನು ಪಡ್ಕೊಳ್ಳಲಾಗಿತ್ತು. ಎಷ್ಟು ಜನ ಸಿಬ್ಬಂದಿ ಇದ್ದೀರಾ, ಭದ್ರತೆಯ ವ್ಯವಸ್ಥೆ ಯಾವ ರೀತಿ ಆಗಿದೆ ಎಲ್ಲದ್ರ ಬಗ್ಗೆ. ಹಾಗೆಯೇ ಮಂಡ್ಯದಲ್ಲೂ ಕೂಡ ಆ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ರಾಜ್ಯದ ಬೀದರ್ ಮತ್ತು ಮಂಗಳೂರಿನಲ್ಲಿ ಒಂದು ರಾಬರಿ ಮತ್ತು ಒಂದು ಡಕಾಯಿತಿ ಪ್ರಕರಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ವರದಿಯಾಗಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಸಹಿತ ಸಾಕಷ್ಟು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಬ್ಯಾಂಕರ್ಸ್ಗಳು ಅವರು ಯಾವ ರೀತಿಯ ಒಂದು ಸೇಫ್ಟಿ ಮೆಜರ್ಸನ್ನು, ಈ ಥರ ಇನ್ಸಿಡೆಂಟ್ಗಳನ್ನು ತಡಿಲಿಕ್ಕೆ ಯಾವ ಥರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಾವು ಸಹಿತ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 34 ವಿವಿಧ ಬ್ಯಾಂಕುಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಮತ್ತು DCC ಬ್ಯಾಂಕ್ ಇರ್ಬೋದು, ಈ ಥರ ಎಲ್ಲ ಬ್ಯಾಂಕ್ಗಳ ಒಂದು ಮ್ಯಾನೇಜರ್ಸು, ಚೀಫ್ ಮ್ಯಾನೇಜರ್ಸು ಮತ್ತು ಅವರ ಯಾರು ಹಿರಿಯ ಅಧಿಕಾರಿಗಳಿದ್ದಾರೆ ಅವ್ರದ್ದೆಲ್ಲರದ್ದು ಒಂದು ಸಭೆಯನ್ನು ಮಾಡಿದ್ದೀವಿ. ಎಸ್ಪೆಷಲಿ ಏನು ಬೀದರ್ದಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಅದೇ ಥರ ಮಂಗಳೂರದಲ್ಲಿ ಆಯಿತು. ಏನೋ ಹಣ ಒಂದು ವಾಹನದಿಂದ ಬ್ರ್ಯಾಂಚ್ಗೆ ಇಳಿಸುವ ಒಂದು ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇನ್ನೊಂದು ಲಾಕರ್ ಓಪನ್ ಮಾಡಿ ಒಂದು ವ್ಯವಹಾರ ಮಾಡುವ ಒಂದು ಸಂದರ್ಭದಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಗಿತ್ತು. ಇಂಥ 2 ಪ್ರಕರಣಗಳಲ್ಲಿ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಪೊಲೀಸ್ ಕಡೆಯಿಂದ ಏನಾದರೂ ನಾವು ಪೊಲೀಸ್ ಗಸ್ತು ವ್ಯವಸ್ಥೆ ಇರ್ಬೋದು, ಆಗಿಂದಾಗೆ ವಿಸಿಟ್ ಮಾಡೋದಿರ್ಬೋದು, ಮತ್ತು ಸಾಕಷ್ಟು ಸೆಕ್ಯೂರಿಟಿ ಫೀಚರ್ಸ್ ಬ್ಯಾಂಕ್ಗಳಲ್ಲಿ ಇದೆಯೋ ಇಲ್ಲೋ ಅಂತೇಳಿ ಅದನ್ನು ಚೆಕ್ ಮಾಡೋದಿರ್ಬೋದು. ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಎಲ್ಲ ಬ್ಯಾಂಕಿನ ಅಧಿಕಾರಿಗಳು ಮತ್ತು ಅವರ ಸ್ಟಾಫ್ ಜೊತೆನೂ ಮಾತಾಡಿದ್ದೀವಿ. ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಸಹಿತ ನಾವು ಸಹಿತ ಕೊಟ್ಟಿದ್ದೀವಿ. ಎಸ್ಪೆಷಲಿ ಕೆಲವು ಬ್ರ್ಯಾಂಚಸ್ನಲ್ಲಿ CCTV ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಮತ್ತು ಅಲಾರಾಮ್ ಸಿಸ್ಟಮ್ ಏನಿದೆ, ಯಾರಾದರೂ ದರೋಡೆಕೋರರು ಅಥವಾ ಕಳ್ಳರು ಬಂದಾಗ ಅದು ಸರಿಯಾಗಿ ಆಪ್ರೇಟ್ ಆಗದೇ ಇದ್ದಿದ್ದರಿಂದ ಅದು ದರೋಡೆ ಆಗುವ ಹಂತಕ್ಕೆ ಸಹಿತ ಹೋಗುವಂಥ ಸಂದರ್ಭ ಇರೋದರಿಂದ ಅದನ್ನು ಸಹಿತ ಮುನ್ನೆಚ್ಚರಿಕೆಯಾಗಿ ಪ್ರತಿ ಸಲ ನಾವು ಹೋದಾಗ ಚೆಕ್ ಮಾಡುವಂತೆ ಒಂದು ಸೆಕ್ಯೂರಿಟಿಯನ್ನು, ಅವರು ಸೆಕ್ಯೂರಿಟಿ ಪರ್ಸನಲ್ಗೆ ಸಹಿತ ನಾವು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಕೆಲವು ಬ್ರ್ಯಾಂಚಸ್ನಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವರು ಸಹಿತ ಸೆಕ್ಯೂರಿಟಿಯಾಗಿ ಕರೆಕ್ಟಾಗಿ